ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಹಳೆ ಡಿಸೈನನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ಗೆಜ್ಜೆ ವಸ್ತ್ರ ತೋರಿಸ್ತಾ ಇದ್ದೀನಿ. ಎರಡು ಕಲರು ಸಂತದ ತಗಡನ್ನು ತೆಗೆದುಕೊಂಡಿದ್ದೀನಿ, ಅಥವಾ ಕಲರ್ ಶೈನಿಂಗ್ ಪೇಪರು, ಎರಡರಲ್ಲಿ ಒಂದು, ಮತ್ತು 10 ಎಳೆಗಳು, ಫೆವಿಕಾಲ್, ದಾರ, ಕತ್ತರಿ, ಸ್ಯಾಟಿನ್ ರೋಲು ಇಷ್ಟನ್ನು ಯೂಸ್ ಮಾಡಿಕೊಂಡು ಇವತ್ತಿನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. 6 ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. 22 ಸೆಂಟಿಮೀಟರ್ ಇದೆ. ಇವಾಗ 2 ಎಳೆಯಿಂದ ಒಂದು 3 ಕಾಲಿನ ಜಡೆಯನ್ನು ಹೆಣಿತಾ ಇದ್ದೀನಿ. ಇದು ಹೆಣಿಯೋದು ಎಲ್ರಿಗೂ ಗೊತ್ತಿರುತ್ತೆ. ಜಡೆ ಮುಗಿದಿದೆ. ಇವಾಗ 7 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು 12 ಸುತ್ತನ್ನು ಸುತ್ತಿ ಹೂವನ್ನು ಮಾಡಿಕೊಂಡಿದ್ದೀನಿ. ಮೇಲ್ಭಾಗ ಜಾಸ್ತಿ ಇದೆ, ಕೆಳಭಾಗ ಕಮ್ಮಿ ಇದೆ. ಅರ್ಧ ಭಾಗಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ದಾರದಿಂದ ಟೈಟಾಗಿ ಗಂಟು ಹಾಕಿದ್ದೀನಿ. ಇವಾಗ ರೆಡ್ ಕಲರ್ ಸಂತದ ತಗಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೇಲ್ಭಾಗದ ಪೆಟಲ್ ಸಪ್ರೇಟಾಗಿ ಒಂದೇ ಪೆಟಲ್ ತೆಗೆದುಕೊಂಡು ತುದಿಯಲ್ಲಿ ಕಟ್ ಹಾಕ್ತಾ ಇದ್ದೀನಿ. ನನ್ನ ಎಲ್ಲ ವಿಡಿಯೋಗಳಲ್ಲೂ ಸಾಮಾನ್ಯವಾಗಿ ನಾನು ಇದೇ ರೀತಿ ಹೂಗಳನ್ನು ಜಾಸ್ತಿಯಾಗಿ ಮಾಡ್ಕೊಳ್ತೀನಿ. ಇದೇ ರೀತಿ ಪ್ರತಿಯೊಂದು ಪೆಟಲ್ಗೂ ಕೂಡ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದರ ಬದಲಿಗೆ ಸಂತದ ತಗಡ ಸಿಕ್ಕಿಲ್ಲ ಅಂದರೆ ಶೈನಿಂಗ್ ಪೇಪರನ್ನ ಯೂಸ್ ಮಾಡ್ಕೊಳ್ಬೋದು. ಮೇಲ್ಭಾಗದ ಡಿಸೈನ್ ಮುಗಿದಿದೆ. ಇವಾಗ ಕೆಳಭಾಗದ ಡಿಸೈನ್ ಮಾಡ್ತಾ ಇದ್ದೀನಿ. ಯೆಲ್ಲೋ ಕಲರ್ ಸಂತದ ತಗಡನ್ನು 2 ಪೆಟಲ್ಗಳನ್ನು ಸೇರಿಸಿ ಹಾಕ್ತಾ ಇದ್ದೀನಿ. ಇದು ರೆಡ್ ಕಲರ್ಗಿಂತ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಲೆಂತು, ಏಕೆಂದರೆ ಜಾಸ್ತಿ ಎಳೆಗಳಿದೆ. ಅದಕ್ಕೋಸ್ಕರ ರೆಡ್ ಕಲರ್ ಸಂತದ ತಗಡಿಂದ ಸ್ವಲ್ಪ ಜಾಸ್ತಿ ಉದ್ದ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಇನ್ನೆರಡು ಪೆಟಲ್ಗಳನ್ನ ಸೇರಿಸಿ ಸಂತದ ತಗಡನ್ನು ಹಾಕ್ತಾ ಇದ್ದೀನಿ. ಸಂತದ ತಗಡನ್ನು ಹಾಕುವಾಗ ಸ್ವಲ್ಪ ಟೈಟಾಗಿ ಎಳೆದು ಹಾಕಬೇಕಾಗುತ್ತೆ, ಯಾಕೆಂದರೆ ಟೈಟಾಗಿ ಕೂತ್ಕೊಳ್ಬೇಕು. ಜಾಸ್ತಿ ಎಳೆ ಇರೋದರಿಂದ ಸ್ವಲ್ಪ ಟೈಟಾಗಿ ಎಳೆದು ಹಾಕಬೇಕಾಗತ್ತೆ. ಡಿಸೈನ್ ಮುಗಿದಿದೆ. ಮೇಲ್ಭಾಗದಲ್ಲಿ 12 ಎಳೆಗಳು, ಹಾಗೆ ಕೆಳಭಾಗದಲ್ಲಿ 6. ಈಗ ಜಡೆಯ 2 ತುದಿಗಳಲ್ಲಿ ಮೇಲ್ಭಾಗದ ಕೊನೆಯ ಪೆಟಲ್ಗಳನ್ನು ಅಂಟಿಸ್ಬೇಕಾಗತ್ತೆ. ಈ ರೀತಿ ಅಂಟಿಸ್ತಾ ಇದ್ದೀನಿ. ಇಲ್ಲಿಗೆ ಒಂದು ಡಿಸೈನ್ ಮುಗಿದಿದೆ. ಇದೇ ರೀತಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಹಾರ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವನ್ನು ಸ್ಯಾಟಿನ್ ರೋಲ್ ಮೇಲೆ ಅಂಟಿಸಿದ್ದೀನಿ. ಡಿಸೈನ್ ಮುಗಿದಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.